Welcome back to my channel. Failed recipe. ಇಷ್ಟು ಜೋರಾಗಿ ಬರುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಗ್ಗೆ ನಮ್ಮ ಭವಿಷ್ಯ ಎಲ್ಲ ಹೋಗ್ತಾ ಇದ್ದಾಳೆ. ಸೊ ದಟ್ಸ್ ವೈ ನಾನು ಇವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಹಾಗೆ ನಂದು ಸ್ನಾನ ಆಗಿಲ್ಲ, ಏನೇನೂ ಆಗಿಲ್ಲ. ಎದ್ದು ಕರ್ಕೊಂಡು ಹೋಗಿ ಮೆಟ್ರೋ ಹತ್ರ ಬಿಡಬೇಕು ಇವಾಗ. ಅದಕ್ಕೋಸ್ಕರ ಹೊರಟಿದ್ದೀನಿ. ಭವಿಷ್ಯ ಹೋಗ್ತಾ ಇರೋದು ಅವ್ರ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಬೇರೆ ಕಾಲೇಜಲ್ಲಿ. ಅವ್ರದ್ದೇನೋ ಫ್ಯಾಷನ್ ವಾಕ್ ಇದೆಯಂತೆ. ಸೊ ಅದಕ್ಕೋಸ್ಕರ ಗೈಸ್ ನಂದು ಹಿಂಗೆ ರೆಡಿ ಆಗಿದ್ದಾಳೆ. ಗೊತ್ತೈತಾ? ಸ್ವೆಟರ್ ಹಾಕ್ಕೊಂಡು ಎಲ್ಲ ಚಳಿ ಆಗುತ್ತೆ. ಸ್ವೆಟರ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಸರಿ ಹೊರಡೋಣ. ಹಣ್ಣು ತಿಂದ ಒಂದು 4 ಪೀಸ್ ಇರೋದು ಹಣ್ಣು. ಕಬ ತಿನ್ಕೊ, ಬೇಗ ತಿನ್ನು. 4 ಪೀಸ್ ಹಣ್ಣು ತಿನ್ಬಿಟ್ಟು ಹೋಗ್ತೀನಿ. ಭವಿಷ್ಯ ತಿನ್ಬಿಟ್ಟು ಹೋಗು ಅಷ್ಟೇ. ಎಷ್ಟೊತ್ತದನ್ನು ತಿನ್ನೋದು? ಟೈಮ್ ಎಷ್ಟು? ಎಷ್ಟೋ ಆಗಿದೆ ಬಿಡು. ಬಾಯ್ 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 ಬಾಯ್. ಗೈಸ್, ಈಗ ತಾನೇ ಕಾಲ್ ಮಾಡಿದ್ಲು ಭವಿಷ್ಯ. ಇವಾಗ 10 ಆಗಿದೆ ಅಷ್ಟೇ. ಆಲ್ರೆಡಿ ಅವಳು ವಾಪಸ್ ಬರ್ತಾ ಇದ್ದಾಳು. ಸೊ ನಾನು ಮೆಟ್ರೋ ಹತ್ರ ಹೋಗಬೇಕು ಇವಾಗ ಕರ್ಕೊಂಬರೋದಕ್ಕೆ. ಹೋಗೋಣ ಬನ್ನಿ ಗೈಸ್. ಒಂದೇ ತಗೋಬೇಕು ಅಲ್ಲ, ಆಪ್ಷನ್ಗಳು ಒಂದು ತಗೊಳಕ್ಕೆ. ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಆದರೆ ನಾನೊಬ್ಬಳೇ ಮನೆಗೆ ಬಂದಿದ್ದು. ಯಾಕೆ ಅಂದರೆ ಭವಿಷ್ಯ ಏನು ಕೆಲಸ ಮಾಡಿದ್ದಾಳೆ ಅಂದರೆ, ಅಲ್ಲಿ ಒಂದು ಅಂಗಡಿನಲ್ಲಿ ಮ್ಯಾಗಿ ತೊಗೋಬೇಕು ಅಂದ್ಬಿಟ್ಟು ಬ್ಯಾಗ್ನ ಸೈಡಲ್ಲಿ ಒಂದು ಕಡೆ ಎತ್ತಿಡ್ತಾಳೆ. ಅಲ್ಲಿ ಎತ್ತಿಟ್ಟಿದ್ದಾಳೆ. ವಾಪಸ್ ತೊಗೊಳ್ಳೋದೇ ಮರ್ತ್ಬಿಟ್ಟಿದ್ದಾಳೆ. ಬ್ಯಾಗ್ ಅಲ್ಲೇ ಇದೆ ಅಂಗಡಿನಲ್ಲಿ. ಸೊ ಹೋಗಿ ತೊಗೊಬರೋದಕ್ಕೆ ಅಂತ ಈಗ ಅವಳೊಬ್ಬಳನ್ನೇ ಕಳಿಸ್ದೆ. ಹೋಗಿ ತೊಗೊಂಬ ಅಂತ ಅಷ್ಟೇ. ಇವಾಗ ನಮ್ಮ ಮನೆಯಲ್ಲಿ ಟಿಫನ್ನು ಇನ್ನೂ ರೆಡಿ ಮಾಡಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಟಿಫನ್ ಇವತ್ತು ರವೆ ಇಡ್ಲಿ. ಬಿಕಾಸ್ ಇವತ್ತು ನಮ್ಮ ಯಜಮಾನ್ರು ಈರುಳ್ಳಿ, ಬೆಳ್ಳುಳ್ಳಿ, ಅನ್ನ ಏನು ತಿನ್ನೋದಿಲ್ವಂತೆ. ಅದಕ್ಕೋಸ್ಕರ ನೋಡ್ಕೊಂಡು ಮಾಡಬೇಕು ಗೈಸ್, ನಾನು ನಮ್ಮ ಮಮ್ಮಿದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀನಿ. ಅದರಲ್ಲಿ ನಮ್ಮಪ್ಪ ಪೆರಿ ಹಾಕಿದ್ಯಾ ಅಂತ ಕೇಳೋಕ್ಕೆ ಪಟಾಪಟ ಪೆರಿ ಅಪ್ಪ ಏನಪ್ಪ ಅದು? ಏನು ಪೌಡ್ರ್ ಅದು? ಖಾರದ್ದು? ಇವಾಗ ಕೇಳಿಸ್ಕೊಂಡು ಹೇಳ್ಬಿಡ್ತು. ಗೈಸ್, ನಾವು ತಡೀರಿ, ಒಂದು ಚಿಕ್ಕ ವಿಡಿಯೋ ಹಾಕ್ತೀವಿ ಇಲ್ಲಿ, ನೋಡ್ಕೊಳ್ಳಿ ಸರಿನಾ? ಪಟ ಪಿಟ ನೋಡಿದ್ರಾ? ಪಟ ಅಂತೆ. ಪೆರಿ ಅದಕ್ಕೆ ಪಟ ಪಿಟಿ ಅಂತ ತೋರ್ಸು ಮತ್ತೆ ಯಾಕೋ. ಚೆನ್ನಾಗಿ ನಿದ್ದೆ ಬರ್ತಾ ಇದೆಯಮ್ಮ? ನೆಮ್ಮದಿ ಅನ್ನಿಸ್ತಿದ್ಯಾ? ಭವಿಷ್ಯಂಗೆ ಹಂಗೆ ತಲೆ ದಿಂಬಕ್ಕೆ ಟಚ್ ಆಗೋದ್ರೆ ನೆಮ್ಮದಿ. ಇದು ಕಾಲಿಟ್ಟಿದ ತಕ್ಷಣ ನಿದ್ದೆ ಬರೋಕ್ಕೆ ಶುರು ಆಗಿತ್ತು ನನಗೆ. ಆನಂದ ಆಗೋಗುತ್ತಲ್ಲ, ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡು ನಿದ್ದೆ ಅಂತ ಅಂತಿರ್ತೀನಿ ಫುಲ್. ನಾನು ಮಲ್ಕೋತೀನಿ ಇವಾಗ. ಹಂಗೆ ಕಟ್ಟನ್ನೆಲ್ಲ ಹಾಕ್ಬಿಡ್ಬೇಕು ಗೈಸ್, ಆಮೇಲೆ ನಿದ್ದೆ ಮಾಡಬೇಕು. ಅವಾಗ ಸೂಪರಾಗಿ ನಿದ್ದೆ ಬರುತ್ತೆ. ಮಲ್ಕೊಳ್ಳೋಣ ಇಲ್ಲಿ. ಗೊರ್ಕೆ ಹೊಡ್ಕೊಂಡು. ಗೈಸ್, ನಿಮ್ಮ ಮನೆಯಲ್ಲಿ ಗೊರ್ಕೆ ಯಾರ್ಯಾರು ಹೊಡಿತಾರೆ ಗೈಸ್? ನಮ್ಮ ಮನೆಯಲ್ಲಿ ಗೊರ್ಕೆ ಹೊಡಿಯೋದು ನಾನೇ. ನಮ್ಮ ಭವಿಷ್ಯ ಮಧ್ಯರಾತ್ರಿ ಅಮ್ಮ ಸೌಂಡ್ ಮಾಡ್ಬೇಡ ಕಣಪ್ಪ ಅಂತಿರ್ತಾಳೆ. ಚಿಕ್ಕ ವಯಸ್ಸಿನಲ್ಲೂ ಹೇಳೋಳು, ಅಮ್ಮ ಸೌಂಡ್ ಮಾಡಬೇಡ ಕಣಮ್ಮ. ನೋಡು ಗೊರ್ಕೆ ಹೊಡೆದ್ರಿ ಇವಾಗ. ಹಂಗೂ ಅಲ್ಲ, ಹಿಂಗೆ ಮಲ್ಗಿರ್ತೀನಿ. ನಮ್ಮಮ್ಮ ಸೌಂಡ್ ಮಾಡ್ತಿರ್ತಾರೆ. ಹಿಂಗೆ ದೂಗ್ತಿರ್ತೀನಿ. ಹಾಕಿ ಹಿಂಗೆ ನಮ್ಮಮ್ಮ
ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ ಭವಿಷ್ಯ ಪಾಪ. ಆಮೇಲೆ ಕೊನೆಗೆ ಹಂಗ್ ಮಾಡಿ ನನ್ ಕೈಯೇ ಸೋತೋಗ್ಬಿಟ್ಟು ನಾನು ಗೈಸ್ ಇನ್ನೊಂದು ತಿಳ್ಕೊಳ್ಳಿ, ಅವಳಿಗೆ ರಾತ್ರಿ ಹೊತ್ತೆ ಎಬ್ಬಿಸಿದ್ರೆ ಜ್ಞಾನನೇ ಇರಲ್ಲ. ಫಸ್ಟ್ ಆಫ್ ಆಲ್ ಗೊರ್ಕೆಗೆ ಮಾತ್ರ ಜ್ಞಾನ ಇರುತ್ತೆ, ಗೊರ್ಕೆ ಸೌಂಡ್ಗೆ. ಯಾವ್ದಕ್ಕೂ ಜ್ಞಾನ ಇರೋದಿಲ್ಲ ಅವಳಿಗೆ. ಅದಂತೂ ಕಾಲೇಜಿಗೆ ಎದಳು ಅಂದ್ರಂತೂ ಜ್ಞಾನನೇ ಇರಲ್ಲ. ಓಕೆ ಗೈಸ್, ಇವಾಗ ನಿದ್ದೆ ಮಾಡ್ತೀವಿ ಒಂದು ಸ್ವಲ್ಪ ಹೊತ್ತು ನಾವು. ಹಲೋ ಗೈಸ್, ಇವಾಗ ಸಾಯಂಕಾಲ ಆಗೋಗ್ಬಿಟ್ಟಿದೆ. ಮಧ್ಯಾಹ್ನ ಏನೋ ಅಂಥದ್ದೇನು ಮಾಡ್ತಿಲ್ಲ, ಅದಕ್ಕೋಸ್ಕರ ವಿಡಿಯೋ ಹಿಡಿಯಿಲ್ಲ. ಇವಾಗ ವಿಡಿಯೋ ಹಿಡಿತಾ ಇದ್ದೀನಿ. ಏನು ಅಂತ ಅಂದರೆ ಇವಾಗ ಏನಾದ್ರು ಒಂದು ಸಣ್ಣ ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನಮ್ಮ ಯಜಮಾನ್ರದ್ದು ಇವತ್ತು ಏಕಾದಶಿ ಇರಬೇಕು. ಏಕಾದಶಿ, ಅದು ಅವ್ರಿಗೆ ಬೆಳ್ಳುಳ್ಳಿ ಈರುಳ್ಳಿದು ಏನೂ ತಿನ್ನೋದಿಲ್ಲ, ರೈಸ್ದೇನೂ ತಿನ್ನೋದಿಲ್ಲ. ಸೊ ಬೆಳಗ್ಗೆ ಏನೋ ರವೆ ಇಡ್ಲಿ ಮಾಡಿಕೊಟ್ಟೆ, ಮಧ್ಯಾಹ್ನಕ್ಕೆ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಸ್ವಲ್ಪ ಜಾಸ್ತಿ ಆಗೋಯ್ತಂತೆ ಅವ್ರಿಗೆ. ಸೊ ಅವರು ಸ್ವಲ್ಪ ತಿಂದ್ಬಿಟ್ಟು ಬಿಟ್ಬಿಟ್ರು. ಇನ್ನು ಮಿಕ್ಕಿದ್ರಲ್ಲಿ ಏನು ಮಾಡಲಿ ಅಂತ ಅಂದ್ಕೊಂಡೆ. ನನಗೆ ಭವಿಷ್ಯಂಗೆ ಆಲ್ಮೋಸ್ಟ್ ಅವಲಕ್ಕಿ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ಸೊ ಐ ಥಾಟ್ ಏನಾದ್ರು ಸ್ನ್ಯಾಕ್ ಮಾಡೋಣ, ಅದಾದಮೇಲೆ ತಿನ್ನೋದಕ್ಕೆ ಟೇಸ್ಟಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಡೈರೆಕ್ಟಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಿಮ್ಮ ಮುಂದೆ. ಸೊ ಫೇಲ್ ಆದರೆ ಗೊತ್ತಿಲ್ಲ, ಪಾಸ್ ಆದರೆ ವೆಲ್ ಆ್ಯಂಡ್ ಗುಡ್, ತಿಂದು ಮಜಾ ಮಾಡ್ತೀವಿ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ನೋಡಿ ಗೈಸ್, ಇದು ಅವಲಕ್ಕಿ ಉಪ್ಪಿಟ್ಟು ಉಳಿದಿದ್ದದ್ದು, ಕೊತ್ತಂಬರಿ, ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ, ಆ್ಯಂಡ್ ಉಪ್ಪು ಖಾರ ಒಂದು ಸ್ವಲ್ಪ ಕಡಿಮೆ ಹಾಕಿರ್ತೀನಿ ನಾವು ಯಜಮಾನ್ರಿಗೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಏನೇನೋ ಮಸಾಲೆ ತಂದಿದ್ದೀನಲ್ಲ, ಸೊ ಮ್ಯಾಗಿ ಮಸಾಲ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಕೈನಲ್ಲಿ ಸ್ಪೂನ್ನಲ್ಲಿ ಯಾವ ರೀತಿ ಮಾಡ್ಕೋತೀರೋ ಮಾಡ್ಕೊಳ್ಳಿ. ನಾನು ಅನ್ಕೋತಾ ಇದ್ದೀನಿ ಕೈನಲ್ಲೇ ಸ್ಮ್ಯಾಶ್ ಮಾಡ್ತೀನಿ. ಹಿಂಗೆ ಅಂದಿದ ತಕ್ಷಣ ಸ್ಮ್ಯಾಶ್ ಆಗೋಗ್ಬಿಡ್ಬೇಕು, ಹಂಗೆ ಮಾಡ್ಕೋತೀನಿ ಗೈಸ್. 1 2 3 ಗೋ ಗೈಸ್. ಇದು ಕಲಿಸ್ಬಿಟ್ಟು ಈ ಥರ ಕೈಯೆಲ್ಲ ಹಿಂಗಾಗಿರೋದು, ಕೈನಲ್ಲಿ ಕಲಿಸ್ದೆ. ಅದಕ್ಕೋಸ್ಕರ ಆನಿಯನ್ ಇಲ್ಲದೆ ಇರೋದ್ರಿಂದ ನೀಟಾಗಿ ಈ ಥರ ರೌಂಡ್ ರೌಂಡ್ ಟಿಕ್ಕಿ ಆಗ್ತಾ ಇದೆ. ಅದಾದಮೇಲೆ ಅವಲಕ್ಕಿನಲ್ಲಿ ಡಿಪ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಫುಲ್ಲು ಆಗಿದ ತಕ್ಷಣ ತೋರಿಸ್ತೀನಿ ಗೈಸ್. ಸೊ ಗೈಸ್ ಹಿಂಗೆ ಎತ್ಕೊಳ್ಳೋದು, ಹಿಂಗೆ ಹಾಕ್ಕೊಂಡು ನನಗೆ ತುಂಬಾ ಇಷ್ಟ ಗೈಸ್. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದನ್ನೇ ತಾನೇ ನೀನು ಯಾವಾಗಲೂ ಮಾಡ್ಕೊ. ಇದು ಅವಲಕ್ಕಿ ಉಪ್ಪಿಟ್ಟು ಅಪ್ಪ ಬಿಟ್ಬಿಟ್ಟಿದೆ, ಸೊ ಅದನ್ನೇನೋ ಮಾಡ್ತಾ ಇದೀನಿ. ಇದು ಆಲೂಗೆಡ್ಡೆ ಅಲ್ವಾ? ಇಲ್ಲ ಇಲ್ಲ, ಆಲೂಗೆಡ್ಡೆ ಅಲ್ಲ, ಒಂಚೂರು ಆಲೂಗೆಡ್ಡೆ ಇಲ್ಲ. ಈರುಳ್ಳಿ ಹಾಕದೆ ಇರೋ ಅವಲಕ್ಕಿ ಉಪ್ಪಿಟ್ಟಿದು, ಟೊಮೆಟೊ ಮಾತ್ರ ಹಾಕಿರೋದು. ನಮ್ಮ ಯಜಮಾನ್ರು ಬಟಾಣಿ ಜಾಸ್ತಿ ಹಾಕ್ಬಿಟ್ಟಿದ್ಯಾ ಅಂತ ಹೇಳಿದ್ರು. ಇವಾಗ ರಿಯಲೈಸ್ ಆಗ್ತಾ ಇದೆ ಬಟಾಣಿ ಜಾಸ್ತಿ ಹಾಕಿದ್ದೀನಿ ಅಂತ. ಅದಕ್ಕೆ ಇದೊಂದು ಉಂಡೆ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಬಟಾಣಿ ಜಾಸ್ತಿ ಇದೆ, ಬೈಂಡ್ ಆಗ್ತಲ್ಲ, ಅದಕ್ಕೆ ದೊಡ್ಡ ಉಂಡೆ ಮಾಡ್ಬಿಟ್ಟಿದ್ದೀನಿ. ಸೊ ಹಿಂಗೆ ಮಾಡ್ಕೋಬೇಕು ಗೈಸ್. ಇದಾದಮೇಲೆ ಫ್ರೈನ್ ಪ್ಯಾನ್ನಲ್ಲಿ ಫ್ರೈ ಮಾಡೋದಕ್ಕೆ ಹಾಕಬೇಕು. ಫ್ರೈ ಅಂದರೆ ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ. ಇದು ದೊಡ್ಡದು ಫಸ್ಟ್ ಹಾಕ್ಬಿಟ್ಟೆ, ಯಾಕೆಂದರೆ ಅದು ಸ್ವಲ್ಪ ಮುರಿತಿತ್ತು ನೋಡಿ, ಮುರಿದೋಗಿದೆ. ಯಾಕೆಂದರೆ ಇಲ್ಲಿ ಬಟಾಣಿ ಮತ್ತು ಕಾರ್ನ್ ಜಾಸ್ತಿ ಇದೆ, ಅದಕ್ಕೋಸ್ಕರ. ಇನ್ನು ಮಿಕ್ಕಿದ್ದು ನೀಟಾಗಿದೆ, ಇದನ್ನು ಸೈಡ್ಸಲ್ಲಿ ಹಾಕ್ಬಿಡ್ತೀನಿ. ಒಂದು ಲಾಸ್ಟ್ ಒನ್. ಓಕೆ, ಇದನ್ನು ತಿರುವಾಕೋದು ಹೇಗೆ ಅಂತ ನಂಗೆ ಗೊತ್ತಿಲ್ಲ, ಮಧ್ಯದ ಮಾತ್ರ. ಇನ್ನು ಮಿಕ್ಕಿದ್ದೆಲ್ಲ ಆರಾಮಾಗಿ ತಿರುವಾಕ್ಬೋದು. ಸೊ ಇದನ್ನು ಒಂದು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡ್ತೀನಿ. ಮ್ಯೂಸಿಕ್ ಆ್ಯಡ್ ಮಾಡಬೇಕಾಗಿದೆ ಆಯ್ತಾ? ಈಗ ಬಂದಿದ್ದಕ್ಕೆ ತಿರುವಾಕೋತಾನೆ ಇಲ್ಲ. ಓಕೆ ನೋಡಿ, ತಿರು ಆಯ್ತಾಳು. ಸೊ ಹೀಗೆ ಆರಾಮಾಗಿ ತಿರುವಾಕ್ಬೋದು, ಚಿಕ್ಕದೆಲ್ಲ. ಮಧ್ಯದಂತೂ ತಿರುವಾಕೋಕ್ಕಾಗಲ್ಲ, ಯಾಕೆಂದರೆ ಮುಟ್ಟೋಗುತ್ತೆ. ಅದೇ ಗುಬಾಡು. ಹಾಂ, ಶುರು. ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ಬಟ್ ಗೈಸ್ ಹಿಂಗೆ ಮುರಿದೋಗುತ್ತೆ ಗೈಸ್. ಮೇ ಬಿ ಬಟಾಣಿ ಜಾಸ್ತಿ ಆಗಿದೆ ನೋಡಿ, ಇದೆಲ್ಲ ಚೆನ್ನಾಗಿದೆ, ಬಟ್ ಇದು ಮುರಿದೋಗಿದೆ. ಬಟಾಣಿ ಮತ್ತು ಕಾರ್ನ್ ಜಾಸ್ತಿ ಆಯಿತು ಅನಿಸುತ್ತೆ. ಫೇಲ್ಡ್ ರೆಸಿಪಿ ಆದರೆ ಟೇಸ್ಟಿ ರೆಸಿಪಿ. ಈಗ ಫೋಕಸ್ ಆಗ್ತಾ ಇಲ್ಲ. ಚೆನ್ನಾಯ್ತಾ? ಟೇಸ್ಟ್ ಚೆನ್ನಾಗಿತ್ತು ಗೈಸ್, ಆದರೆ ಅದು ಎತ್ಕೊಂಡು ತಿನ್ನೋದಕ್ಕೆ ಗಟ್ಟಿಯಾಗಿಲ್ಲ ಅಷ್ಟೇ ಗೈಸ್. ಅದಕ್ಕೆ ಏನಾದ್ರು ಮಾಡ್ಬೇಕು, ನೆಕ್ಸ್ಟ್ ಟೈಮ್ ಮಾಡಿಬಿಟ್ಟು ಹೇಳ್ತೀನಿ ಗೈಸ್. ಇವಾಗ ನಾನು ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಬನ್ನಿ, ನಮ್ಮ ಯಜಮಾನ್ರಿಗೆ ಒಂದು ಕ್ವೆಶನ್ನು.
ಭವಿಷ್ಯಂಗೆ ಇದು ಗೊತ್ತಾಗೋಗ್ಬಿಡುತ್ತೆ ಅನಿಸುತ್ತೆ. ಸೊ ನಮ್ಮ ಯಜಮಾನ್ರಿಗೆ ಮಾತ್ರ ಇದು ಕ್ವೆಶನ್ನು. ನಾವೊಂದು ಕೆಲಸ ಮಾಡ್ತೀವಿ ಆಯಿತಾ, ಅದನ್ನು ನಿದ್ದೆ ಮಾಡಬೇಕಾದ್ರೆ ಮಾತ್ರ ಮಾಡೋದು, ಎದ್ದಿದ್ದಾಗ ಮಾಡಲ್ಲ. ನೀನು ಹೇಳ್ಬಾರ್ದು. ಕಣ್ಣು ಮುಚ್ಕೊಂಡಿರ್ತೀನಿ. ಎಚ್ಚರ ಇರಬೇಕಾದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡ್ತೀವಿ. ಹಾಂ, ಅಡ್ಡಿಲ್ಲ ಹೇಳ. ನಿದ್ದೆ ಮಾಡಬೇಕಾದ್ರೆ ಮಾಡೋ ಒಂದು ಕೆಲಸ, ಆದರೆ ಎಚ್ಚರ ಆಗಿದ ತಕ್ಷಣ ಆ ಕೆಲಸ ಮಾಡಲ್ಲ ನಾವು. ಮನುಷ್ಯರಿಂದ ಮನುಷ್ಯರಿಗೆ ಡಿಫರ್ ಆಗುತ್ತೆ ಆ ಕೆಲಸ. ಯಾವಾಗಲೂ ಅವರು ಅದು ಕೆಲಸ ಮಾಡಲೇಬೇಕಂತ ಏನಿಲ್ಲ. ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ಕನ್ಸ್ಕೊಳಲ್ಲ. ಕನ್ಸು ಕಾಣೋದು ಒಬ್ಬೊಬ್ರು ಹಿಂಗೆ ಸುಮ್ಮನೆ ಅಂತ ಕನ್ಸು ಕಾಣ್ತಾರೆ. ಅಂದರೆ ಅದು ಮಾಡ್ತಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಕನ್ಸು ಅಟ್ಲೀಸ್ಟ್ ಕಾಣಿಸ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ ಇದು ಕನ್ಸು ಬಂತು ಅಂತ. ಅದು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಬ್ರೀದಿಂಗಾ ಅದು ಎಚ್ಚರ ಇದ್ದಾಗ ಮಾಡಲ್ಲ, ಇದ್ದಾಗ ಮಾಡ್ತೀವಿ. ಮಲಗಿದಾಗ ಮಾತ್ರ ಬ್ರೀತಿಂಗ್ ಮಾಡ್ತಾರೆ ಗೈಸ್ ನಮ್ಮಪ್ಪ. ಯೋಚನೆ ಮಾಡ್ರಿ, ತುಂಬ ಈಸಿ. ಅಮ್ಮ ಜೋರಾಗಿ ಮಾಡುತ್ತೆ ಅದನ್ನ. ಕೈಯಲ್ಲಿ ಹಿಂಗಿಂಗ್ ಅಂತೈತೆ ನಂಗೆ, ಹಿಂಗಿಂಗ್ ನೀನು ಗೊರಕೆ ಹೊಡಿ, ನಾನು ಹಿಂಗೆ ಇಷ್ಟು ಜೋರಾಗಿ ಹೊಡಿತೀನಿ ಅಂತ. ಇಷ್ಟು ಬರುತ್ತೆ, ಇಷ್ಟು ಬರುತ್ತೆ. ಇಷ್ಟು ಜೋರಾಗಿ ಬರುತ್ತೆ. ಭವಿಷ್ಯ ಇದು ಬರುತ್ತೆ, ಪಕ್ಕ ಬರುತ್ತೆ. ನಾನೇ ಗೈಸ್ ನಮ್ಮ ಅಮ್ಮನ ಪಕ್ಕದಲ್ಲಿ ಮಲಗೋದು. ಗಂಟ್ಲಾಳಾಗೋಗ್ರೆ ಹಿಂಗೆಲ್ಲ ಮಾಡ್ತೀನಿ ನಾನು ಒಂದ್ಸತಿ ಅಂತೀನಿ, ನೀನು ಇಲ್ಲ ಅಂತಿರ್ತೀಯ. ನಾನು ಅದಾದ್ಮೇಲೆ ಅಮ್ಮ ಎದ್ದೋಳಮ್ಮ ಅಂತ ಹಿಂಗಿಂಗ್ ಅಂತೀನಿ. ಅವಾಗ ಅನ್ನೋದು ಸುಮ್ಮನೆ ಅಂತೀಯ. ಆಮೇಲೆ ಮತ್ತೆ ಸುಳ್ಳು. ಇಷ್ಟು ಜೋರಾಗಿ ಆಡಿದ್ರೆ ನಾನೇ ಎಚ್ಚರ ಆಗೋಗ್ಬಿಡ್ತೀನಿ. ಪಕ್ಕದ ಮನೆಯವ್ರು ಎಚ್ಚರ ಆದ್ರೂ ನೀನು ಹಿಂಗೆ ಆಯ್ತು ಬಿಡು, ಗೊರಕೆ ತಾನೇ ಮಾಡೋದು, ಇನ್ನೇನು ಮಾಡಲ್ಲ. ಇವಾಗ ನೀನು ಇದನ್ನ ರೀಲ್ಸ್ ಮಾಡ್ತೀಯ ಅಲ್ವಾ? ನನ್ನ ಮರ್ಯಾದೆ ನಾನೇ ಕಳ್ಕೋಬೇಕು ರೀಲ್ಸ್ ಮಾಡ್ಬಿಟ್ಟು. ಆಡ್ತಿರ್ತೀನಿ ನಾನು ಪೆಂಗಿ ತರ. ಕುತ್ತಿಗೆ ಮುರಿದು ಬಿಡು ಹಿಂಗೆ ಮಾಡಿ. ನಾನು ಪೆಂಗ್ ಹಂಗೆ ಆಡ್ತಿದ್ದೀನಿ, ಅದು ಆಡ್ತಿರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನ ನೋಡ್ತಾರೆ. ನನ್ನ ಯಜಮಾನ್ರಿಗೆ ಇವಳು ಹೆಲ್ಪ್ ಮಾಡಿದ್ಲು, ಅದಕ್ಕೆ ಗೊತ್ತಾಯ್ತಿಲ್ಲ. ನನ್ಗೆ ಖಂಡಿತ ಗೊತ್ತಾಗ್ತಾ ಇರಲಿಲ್ಲ. ಗೈಸ್ ನಿಲ್ಸಲೆ. ಆಯಿತು ಗೈಸ್, ಇವತ್ತಿನ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ, ಭವಿಷ್ಯ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್. ಸಿ ಯು ಗೈಸ್. ಬಟ್ ಗೊರಕೆ ಎಷ್ಟೊಂದು ಜನ ಹೊಡಿತಾರೆ, ಹೊಡೆದ್ರೆ ಏನು ದೊಡ್ಡ ತಪ್ಪೇನಲ್ಲ. ನಾನೇನಂದೆ ತಪ್ಪನ್ನ? ಬಟ್ ರೇಗಿಸ್ತೀರಲ್ಲ. ಅಮ್ಮ ನೀನು ತಪ್ಪು ಕೆಲಸ ಮಾಡ್ತಿದ್ದೆ, ಎದೋಳಮ್ಮ ಅಂತೀನಾ? ಇಲ್ಲ, ಎದಮ್ಮ ಅಮ್ಮ ಅಂತ ಅನ್ನೋದು. ಆಯಿತು, ಆದರೂ ವೇಸ್ಟ್ ಅಂದಿ ನಿನಗೆ. ಕಂಟಿನ್ಯೂ ಹೊಡ್ಕೊಂಡೆಲ್ಲ ಅಂತಿರ್ತೀಯ. ಗೈಸ್, ನಂಗೆ ಯಾಕೋ ವಿಡಿಯೋ ಮಾಡಾದ್ಮೇಲೆ ಸಮಾಧಾನ ಆಗಲಿಲ್ಲ. ದಿನ ನಾನು ಹಿಂಗೆ ಗೊರಕೆ ಹೊಡಿತೀನ ಅಂತ ಕೇಳಿದ್ರೆ ಇವಾಗ ಹೇಳ್ತಾ ಇದ್ದಾರೆ. ಹೇಳ್ರಿ ಕರೆಕ್ಟಾಗೆ. ದಿನ ಹೊಡಿಯಲ್ವಂತೆ ಗೈಸ್. ಯಾವತ್ತು ಹೊಡಿತೀನಿ? ಓಕೆ, ಸುಸ್ತಾಗಿರೋ ದಿವಸ ಮತ್ತು ನಾನ್ ವೆಜ್ ಸ್ವಲ್ಪ ಜಾಸ್ತಿ ತಿಂದಿದ್ದ ದಿವಸ. ಮದ ಬಂದಂಗೆ, ಸೊಕ್ಕಲ್ಲ ಅದು, ಮದ ಬಂದಾಗ ಗೊರಕೆ ಹೊಡಿಯೋದು ಅಷ್ಟೇ ಗೈಸ್. ನಾನು ದಿನ ಗೊರಕೆ ಹೊಡಿಯಲ್ಲ ಗೈಸ್. ಬಾಯ್ ಗೈಸ್.